ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರನ್ನ ಕಾಡುತ್ತಿರುವ ಒಳಚರಂಡಿ ವ್ಯವಸ್ಥೆ, ಮನೆ, ಅಪಾರ್ಟ್ಮೆಂಟ್ಗಳ ಕೊಳಚೆ ನೀರು ಹರಿಯುವಿಕೆಯನ್ನ ಸಮರ್ಪಕಗೊಳಿಸಲು 1200 ಕೋಟಿ ರೂಪಾಯಿಗಳ ಯೋಜನೆ ಸಿದ್ಧಪಡಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತಾಧಿಕಾರಿಯೂ ಆಗಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರು ಪಾಲಿಕೆ ಮೇಯರ್ ಕೊಠಡಿಯಲ್ಲಿ ಫೋನ್ ಇನ್ ಮೂಲಕ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದ ವೇಳೆ ಸುದ್ದಿಗಾರರಿಗೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಮಳೆ ನೀರು ಹರಿಯುವ ಚರಂಡಿಗಳಲ್ಲಿ ಅಪಾರ್ಟ್ಮೆಂಟ್ ಮನೆಗಳ ಕೊಳಚೆ ನೀರು ಹರಿಯುತ್ತಿರುವುದು, ರಾಜಕಾಲುವೆಗಳಿಗೆ ಕೊಳಚೆ ನೀರು ಸೇರುತ್ತಿರುವ ಸಮಸ್ಯೆಗಳ ಕುರಿತಂತೆ ಹಲವು ಸಾರ್ವಜನಿಕರು ಫೋನ್ ಕರೆಗಳ ಮೂಲಕ ದೂರು ನೀಡಿದ್ದಾರೆ. ಅಪಾರ್ಟ್ಮೆಂಟ್ಗಳ ನಿರ್ಮಾಣದ ಸಂದರ್ಭ ಪ್ರತ್ಯೇಕ ಎಸ್ಟಿಪಿಗಳನ್ನು ನಿರ್ವಹಿಸುವ ನಿಯಮ ಜಾರಿಯಲ್ಲಿದೆ. ಆದರೆ ಹಳೆ ಅಪಾರ್ಟ್ಮೆಂಟ್ಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಹೊಸ ಅಪಾರ್ಟ್ಮೆಂಟ್ಗಳಲ್ಲಿ ಎಸ್ಟಿಪಿಗಳು ಕಾರ್ಯನಿರ್ವಹಿಸದೆ ಸಮಸ್ಯೆ ಆಗಿರುವುದು ಕಂಡುಬಂದಿದೆ. ಹಾಗಾಗಿ ನಗರದ ಸಮಗ್ರ ಒಳಚರಂಡಿ ವ್ಯವಸ್ಥೆಯನ್ನ ಸರಿಪಡಿಸಲು ಮುಂದಿನ 6 ವರ್ಷಗಳ ಜನಸಂಖ್ಯೆಯನ್ನು ಆಧರಿಸಿ ಯುಜಿಡಿ ಪ್ಲಾನ್ ಸಿದ್ಧವಾಗಲಿದೆ. ಈ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಜೊತೆಗೆ ಚರ್ಚೆಯಾಗಿದೆ. ಮುಂದಿನ ಬಜೆಟ್ನಲ್ಲಿ ಈ ಯೋಜನೆಯನ್ನ ಮಂಡಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯ್ಕ್ ಹಾಗೂ ಪಾಲಿಕೆಯ ಇತರ ಕಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತಾಧಿಕಾರಿಯಾಗಿ ನಾನು ಅಧಿಕಾರ ವಹಿಸ್ಕೊಂಡ ಮೇಲೆ ಮೊದಲನೇ ಫೋನ್ ಇನ್ ಕಾರ್ಯಕ್ರಮ. ನನಗೆ DC ಆಗಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕಾರ್ಪೊರೇಷನ್ ಇದು ಭಾಳಷ್ಟು ಒಂದು ಕಂಪ್ಲೇಂಟ್ಸ್ ಬರುವಂಥದ್ದು. ಆವಾಗ ಏನಾಗ್ತಾಯಿತ್ತು, ಕಾರ್ಪೊರೇಷನ್ ಕಮಿಷನರಿಗೆ ಕೊಡ್ತಾ ಇದ್ವಿ ಅಥವಾ ನಾನೇ ಖುದ್ದಾಗಿ ಅಟೆಂಡ್ ಮಾಡುವಂಥ ಒಂದು ಇದರಲ್ಲಿತ್ತು. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಇದೆ ಅಂತ ಹೇಳಿದ್ರೆ ಈ ಫೋನ್ ಇನ್ ಕಾರ್ಯಕ್ರಮ ರೀತಿ ಮಾಡಬೇಕು ಅಂತ ಒಂದು ಇದು ನಾನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೆ. ಬೇರೆ ಬೇರೆ ಕೆಪಾಸಿಟಿಲಿ CEO ಆಗಿದ್ದಾಗ ಮಾಡ್ತಿದ್ದೆ, ಕಾರ್ಪೊರೇಷನ್ ಕಮಿಷನರ್ ಆದಾಗೂ ಮಾಡಿದ್ದೆ. ಅದೇ ರೀತಿ ಇದು ಒಂದು ಸಮಯದಲ್ಲೂ ಕೂಡ ನಾವು ಮಾಡಬೇಕು ಅಂತ ಮಾಡಿದ್ದು. ಇವತ್ತು ಬಹುಶಃ 36 ಅನಿಸುತ್ತೆ, 36 ಕಂಪ್ಲೇಂಟ್ಸ್ ನಮಗೆ ಬಂದಿರುವಂಥದ್ದು. ಈ ಒಂದು ಕಂಪ್ಲೇಂಟ್ಸ್ನ ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡುವಂಥದ್ದು, ಕೆಲವೊಂದು ಈ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗ್ದಲೇ ಇರುವಂಥದ್ದು. ಅಂದರೆ 2 ಪ್ರೈವೇಟ್ ಡಿಸ್ಪ್ಯೂಟ್ ಇರುತ್ತೆ. ಪ್ರೈವೇಟ್ ಡಿಸ್ಪ್ಯೂಟ್ ಎಲ್ಲ ನಾರ್ಮಲಿ ಕೋರ್ಟಲ್ಲಿ ನಿರ್ಧಾರ ಆಗುವಂಥದ್ದು. ಕೆಲವೊಂದು ಪ್ರೈವೇಟ್ ಜಾಗ ಇರುತ್ತೆ, ಆ ಪ್ರೈವೇಟ್ ಜಾಗದಲ್ಲಿ ನಮಗೆ ದಾರಿ ಕೊಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ಈಸ್ಮೆಂಟ್ ರೈಟ್ ಅಡಿಲಿ ಏನಾದರೂ ಅವರಿಗೆ ನಡೆದಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ. ಎರಡನೇದು ಸಾಲ್ವ್ ಮಾಡುವಂಥದ್ದು. ಈ ಕೆಲವೊಂದೆಲ್ಲ ಇಮಿಡಿಯೇಟಾಗಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ. ಕೆಲವೊಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಅಂತ ಬರ್ತಾರೆ, ಕೆಲವೊಂದು RTL ಅಪ್ಲಿಕೇಶನ್ ಆಗಿದ್ವಿ ಮಾಹಿತಿ ಇಲ್ಲ ಅಂತ ಬರ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ನಮ್ಮದು ಅರ್ಜಿಗಳ ಬಗ್ಗೆ ಇನ್ನೂ ವಿಲೇವಾರಿ ಆಗಿಲ್ಲ ಅಂತ. ಅವನ್ನೆಲ್ಲ ನಾವು ಶೀಘ್ರ ಅಂದರೆ 1-2 ದಿನದಲ್ಲೇ ಮಾಡುವಂಥದ್ದು ಒಂದು. ಕೆಲವೊಂದು ಮಧ್ಯಮ ರೀತಿ ಬರುತ್ತೆ, ಅಂದರೆ ಒಂದು 2 ವಾರದಿಂದ 3 ವಾರ ತೊಗೊಳುತ್ತೆ. ಅದು ಈಗ ರಸ್ತೆ ಬೇಕು ಅಂತ ಹೇಳ್ತಾರೆ, ಅದನ್ನು ಎಸ್ಟಿಮೇಟ್ ಮಾಡಿ ನಮ್ಮ ಹಂತದಲ್ಲಿ ಅದನ್ನು ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದು ಕಾಮಗಾರಿ ಚಾಲನೆ ಮಾಡುವಂಥದ್ದು.